ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ನ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 27ನೇ ಅಧ್ಯಾಯದಲ್ಲಿ 171ನೇ ಶ್ಲೋಕ. ಇತೀರಿತಃ ಪ್ರಾಹ ಸುಯೋಧನಸ್ತಂ ದುಶಾಸನಸ್ಯಾದ್ಯ ಪಪೌಹಿ ಶೋಣಿತಂ ಶಾರ್ದೂಲಚೇಷ್ಟಾಮಕರೋಚ್ಚ ಭೀಮೋ ನ ಮೇ ಕಥಂಚಿತ್ ತದನೇನ ಸಂಧಿಃ. ಅಶ್ವತ್ಥಾಮಾಚಾರ್ಯರು ದುರ್ಯೋಧನನಿಗೆ ಹಿತನುಡಿಯನ್ನು ಹೇಳ್ತಾರೆ. ಭೀಮಸೇನ ದೇವರ ಪರಾಕ್ರಮವನ್ನು ನೋಡಿದೀಯಾ? ಇವತ್ತು ನೋಡು, ಅರ್ಜುನ ಎಷ್ಟು ಚೆನ್ನಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಅಲೌಕಿಕವಾದ ಅಮಾನುಷ್ಯವಾದ ಶಕ್ತಿ ಅವನಲ್ಲಿ ಇದೆ. ಸಾಮಾನ್ಯ ಮನುಷ್ಯರಿಂದ ಮಾಡಲಿಕ್ಕಾಗದೇ ಇರುವ ಕೆಲಸ, ಅಂತಹ ಕಾರ್ಯವನ್ನು ಅರ್ಜುನ ಮಾಡ್ತಾ ಇದ್ದಾನೆ. ಅದರಿಂದ ಪಾಂಡವರ ಜೊತೆಗೆ ಯುದ್ಧ ಬೇಡ. ಈಗಾಗಲೇ ಅನೇಕ ಜನ ಸತ್ತಿದ್ದಾರೆ. ಇನ್ನಾರು ಯುದ್ಧವನ್ನು ನಿಲ್ಲಿಸು ಹಾಗೆ ಅಂತ ದುರ್ಯೋಧನನಿಗೆ ಹೇಳಿದಾಗ, ನಾನು ಹೆದರ್ಕೊಂಡು ಹೇಳ್ತೀನಿ ಅಂತ ತಿಳಿಬೇಡ. ನನಗೆ ಕೃಪಾಚಾರ್ಯರಿಗೆ ಚಿರಂಜೀವಿತ್ವ ಇದೆ. ನಾವು ಚಿರಂಜೀವಿಗಳು. ಅದರಿಂದ ನಮಗೆ ಚಿರಂಜೀವಿತ್ವ ಇದೆ. ಅದರಿಂದ ಯುದ್ಧವನ್ನು ನಿಲ್ಲಿಸು ಹಾಗೆ ಅಂತ, ನಿನ್ನ ಹಿತಕ್ಕಾಗಿ ನಾನು ಹೇಳ್ತಾ ಇದ್ದೀನಿ ಹಾಗೆ ಅಂತ ಅಶ್ವತ್ಥಾಮರು ಹೇಳಿದಾಗ, ಆಗ ದುರ್ಯೋಧನ ಕೇಳಬೇಕೋ ಇಲ್ವೋ? ಕೇಳೋದಿಲ್ಲ. ನೋಡಿ, ಒಳ್ಳೆಯ ಮಾತು ಅಂದರೆ ಆಗೋದಿಲ್ಲ. ದೊಡ್ಡವರ ಮಾತು, ಶಾಸ್ತ್ರದ ಮಾತು, ಗುರು ಹಿರಿಯರ ಮಾತು, ಕೃಷ್ಣನಿಗೆ ಪ್ರೀತಿಕರವಾದ ಮಾತು ಅದಾಗೋದೇ ಇಲ್ಲ. ಅದಕ್ಕೆ ಕಲಿ ಅಂತ ಹೇಳೋದು. ಹೇಳ್ತಾನೆ ನೋಡಿ, ಹೇಗೆ ಹೇಳ್ತಾನೆ ನೋಡಿ ಅವನು. ನಾನು ಮೊದಲು ಈ ಮಾತನ್ನು ಏನಾರು ಆಡಿದರೆ ನಾನು ಒಪ್ಕೋತಾ ಇದ್ದೆ. ಆದರೆ ಈ ಭೀಮಸೇನ ಭೀಮ ಏನು ಮಾಡಿದ? ದುಶ್ಯಾಸನನ ಎದೆಯನ್ನು ಸೀಳಿ ಅವನು ರಕ್ತಪಾನವನ್ನು ಮಾಡಿಬಿಟ್ಟಿದ್ದಾನೆ. ನಾನು ನೋಡ್ತಾ ಇರುವಾಗಲೇ ರಕ್ತಪಾನ ಮಾಡಿಬಿಟ್ಟಿದ್ದಾನೆ. ಶಾರ್ದೂಲ ವಿಕ್ರೀಡಿತ ಅಂದರೆ ಶಾರ್ದೂಲ ಚೇಷ್ಟಾಮಕರೋತ್, ಹುಲಿ ನಟನ ಆಡಿದಂತೆ ಎರಡು ಕೈಯನ್ನು ನೆಲಕ್ಕೆ ಊರಿ ನಟನ ಮಾಡ್ತಾ ಇದ್ದಾನೆ. ಆ ರೀತಿಯಾಗಿಲ್ಲ. ಆದಮೇಲೆ ಅವ್ರ ಜೊತೆಗೆ ಸಂಧಿ ಮಾಡು ಅಂದರೆ ಹೇಗೆ ಸಾಧ್ಯ? ಇದು ಆಗೋದಿಲ್ಲ ಹಾಗೆ ಅಂತ. ಭೀಮನ ಜೊತೆಗೆ ಸಂಧಿ ಬಾದು ನಡೆಯೋದೇ ಇಲ್ಲ. ಬೇರೆಯವ್ರ ಜೊತೆ ಬೇಕಾದ್ರೆ ಸಂಧಿ ಮಾಡ್ಕೋಬೋದು. ನೋಡಿ, ಅದು ವಾಯುದೇವರು ಅಂದರೆ ಎಷ್ಟು ದ್ವೇಷ ಇರುತ್ತದೆ ನೋಡಿ. ಹರಿವಾಯು ಗುರುಗಳು ಅಂದರೆ ದ್ವೇಷ. ಇದು ಕಲಿಯ ಸನ್ನಿಧಾನ ಅಂತ ಅರ್ಥ. ಸಾಕ್ಷಾತ್ ಕಲಿಯೇ ಬಂದಿರೋದಿಲ್ಲಿ. ಅದರಿಂದ ಸಂಧಿ ಕಾರ್ಯ ಅದು ಆಗೋದೇ ಇಲ್ಲ ಹಾಗೆ ಅಂತ ರಿಜೆಕ್ಟ್ ಮಾಡಿಬಿಡ್ತಾನೆ ದುರ್ಯೋಧನ. ಇತ್ಯುಕ್ತೋ ದ್ರೋಣಿರಾಸೀತ್ ಸ ತೂಷ್ಣೀಂ ಕರ್ಣಧನಂಜಯೌ ಮಹಾಸ್ತ್ರಶಸ್ತ್ರವರ್ಷೇಣ ಚಕ್ರತುಃಖಂ ನಿರಂತರಂ. ಇಷ್ಟು ಹೇಳಿದಾಗ ಇನ್ನು ಒಳ್ಳೆ ಮಾತಂತೂ ಹೇಳ್ಬೋದು. ಕೇಳಿಲ್ಲ ಅಂದರೆ ಇನ್ನೇನು ಮಾಡೋದು? ಬಿಟ್ಟುಬಿಟ್ರು ಅಶ್ವತ್ಥಾಮ. ಆಯ್ತಪ್ಪ, ವಿಧಿ ಏನಾಗಬೇಕು ಇದೆ ಆಗಲಿ ಹಾಗೆ ಅಂತ ಬಿಟ್ಟುಬಿಟ್ರು. ನೋಡಿ, ಇದೆ ನಾವು ಅನ್ನಿಸ್ತದೆ ದುರ್ಯೋಧನ ಮಾಡಬಾರ್ದಿತ್ತು ಹಾಗೆ ಅಂತ. ಮಹಾಭಾರತ ನಮಗೆ ಕಲಿಸುವ ಪಾಠ ನೋಡಿ. ಕಲಿ ಮಾಡುವ ಕೆಲಸ ಇದು. ಏನು? ಹರಿವಾಯು ಗುರುಗಳ ಮಾತನ್ನು ಕೇಳಬೇಡ, ಮನಸ್ಸನ್ನು ದೇವರಿಗೆ ಕೊಡಬೇಡ, ಮನಸ್ಸನ್ನು ವಿಷಯದ ಕಡೆ ಹಾಕು. ಟಿ ವಿ ನೋಡು, ಮೊಬೈಲ್ ನೋಡು, ಊಟ ಎಷ್ಟು ಚೆನ್ನಾಗಿದೆ ಊಟ ಮಾಡು. ದೇವರ ಚಿಂತನೆ ಇಟ್ಕೊಂಡು ಏನು ಮಾಡ್ತೀಯ? ಶಾಸ್ತ್ರ ದೇವರ ಮಹಿಮೆ ಕೇಳಿ ಏನು ಮಾಡ್ತೀಯ? ಬೇಡ, ಬಿಟ್ಟುಬಿಡು, ಸಂಧಿ ಬೇಡ ಹಾಗೆ ಅಂತ ನಮ್ಮ ಒಳಗಿದ್ದು ಪ್ರೇರಣೆ ಮಾಡುವ ದುಷ್ಟಶಕ್ತಿ, ಮಹಾ ದುಷ್ಟಶಕ್ತಿ ಅದು ಕಲಿ. ನೀವು ಇಲ್ಲಿಂತಲ್ಲ, ನೀವು ಎಲ್ಲಿ ಬೇಕಾದ್ರೆ ತೆಗೆದು ನೋಡಿ. ಉಪದೇಶ ಹರಿವಾಯು ಗುರುಗಳಿಗೆ ಬಗ್ಗೋದು ಆಗೋದೇ ಇಲ್ಲ ಅವರಿಗೆ, ದುಷ್ಟರಿಗೆ. ಈ ರೀತಿಯಾಗಿ
ಹೇಳೋದನ್ನು ಹೇಳಿ ಅಶ್ವತ್ಥಾಮರು ಸುಮ್ಮನಾಗ್ಬಿಟ್ರು. ಅವರಿಗೆ ಗೊತ್ತಿದೆ ಪರಮಾತ್ಮನ ಶಕ್ತಿ ಏನು, ಭೀಮಸೇನ ದೇವರ ಶಕ್ತಿ ಏನು. ಅದಕ್ಕೆ ದ್ರೋಣಾಚಾರ್ಯರು ಮೊದಲೇ ಹೇಳಿದರು. ಯುದ್ಧ ಪ್ರಾರಂಭ ಆಗಲಿಕ್ಕೆ ಮುಂಚೆ ಯಾವಾಗ ದುರ್ಯೋಧನ ಬಂದು ನಮಸ್ಕಾರ ಮಾಡಿ ಕೇಳಿಕೊಂಡ, ನೀವು ಯುದ್ಧಕ್ಕೆ ನಮ್ಮ ಕಡೆ ಕೌರವರ ಕಡೆ ಯುದ್ಧ ಮಾಡಬೇಕು ಅಂತ ಕೇಳಿಕೊಂಡ, ಆಗಲೇ ದ್ರೋಣಾಚಾರ್ಯರು ಹೇಳಿದರು, ಎಲ್ಲರನ್ನ ಮಾಡ್ಬೋದಪ್ಪ, ಆದರೆ ಭೀಮಸೇನ ದೇವರನ್ನು ಏನು ಮಾಡಲಿಕ್ಕಾಗೋದಿಲ್ಲ ಅಂತಲೇ ಹೇಳಿದರು ಅವರು. ಭೀಮನನ್ನು ಬಿಟ್ಟು ಉಳಿದವರನ್ನು ನಾನು ಹ್ಯಾಂಡಲ್ ಮಾಡ್ತೇನೆ ಅಂತ ಹೇಳಿದವರು ದ್ರೋಣಾಚಾರ್ಯರು. ಅಂಥ ವಾಯುಶಕ್ತಿ ಅದು. ಅದರಿಂದ ಕೇಳಲಿಲ್ಲ, ದುರ್ಯೋಧನ ಕೇಳಲಿಲ್ಲ. ಮತ್ತು ಕರ್ಣ ಮತ್ತು ಅರ್ಜುನ ಅವರಿಬ್ಬರ ಮಧ್ಯದಲ್ಲಿ ಮಹಾಸ್ತ್ರ ಶಸ್ತ್ರ ವರ್ಷೇನ, ಅಸ್ತ್ರಗಳು ಶಸ್ತ್ರಗಳು ಮಳೆ ಸುರಿದಂಗೆ ಇಬ್ಬರು ಸುರಿಸಿದ್ರಂತೆ ಆ ಯುದ್ಧದಲ್ಲಿ, ಕರ್ಣ ಮತ್ತು ಅರ್ಜುನ. ಖಂ ಅನಂತರಂ, ಆಕಾಶ ಎಲ್ಲ ಕಪ್ಪಾಗೋಯ್ತು, ಅಷ್ಟು ಬಾಣಗಳ ಮಳೆ. ಯಾವ್ಯಾವ ಅಸ್ತ್ರವನ್ನು ಬಿಟ್ಟರು ಅಂತ ಪಟ್ಟಿ ಕೊಡ್ತಾರೆ ಆಚಾರ್ಯರು. ಆಗ್ನೇಯ ವಾರುಣೈಂದ್ರಾದೀನ್ ಏತಾನ್ಯನ್ಯಾನ್ ನ್ಯಮೃತ್ಯವೇ ಬ್ರಹ್ಮಾಸ್ತ್ರಮಪ್ಯುಭೌ ತತ್ರ ಪ್ರಯುಜ್ಯ ಅನದತಾಂ ರಣೇ ಅನ್ಯೋನ್ಯಾಸ್ತ್ರ ಪ್ರತಿಘಾತಂ ಕೃತ್ವೋಭೌ ಚ ವಿರೇಜತು. ಇಬ್ಬರು ಶೋಭಿಸ್ತಾ ಇದ್ದರಂತೆ. ಆಗ್ನೇಯಾಸ್ತ್ರ, ವಾರುಣಾಸ್ತ್ರ, ಐಂದ್ರ ಅಸ್ತ್ರ. ಅಷ್ಟ್ಯಾಕೆ ಬ್ರಹ್ಮಾಸ್ತ್ರವನ್ನು ಕೂಡ ಬಿಟ್ಟರು, ಪರಸ್ಪರ ಬ್ರಹ್ಮಾಸ್ತ್ರವನ್ನು ಕೂಡ ಪ್ರಯೋಗ ಮಾಡಿದ್ದಾರೆ. ಅದರಿಂದ ಅಸ್ತ್ರಾಣಾಂ ಪ್ರತಿಘಾತಂ ಪರಿಹಾರಂ, ಅವ್ರಿಗೆ ಸರಿಸಾಟಿನೇ ಇಲ್ಲ, ಆ ಥರ ಅವರು ಯುದ್ಧವನ್ನು ಮಾಡಿದರು ಅಂತ ಸಿಂಹನಾದ ಮಾಡ್ತಾ ಗರ್ಜನೆ ಮಾಡ್ತಾ ಮಾಡಿದ್ದಾರೆ ಇಬ್ಬರು ಕೂಡ. ಕ್ರಮೇಣ ವೃದ್ಧೋರು ಬಲೇನ ತತ್ರ ಸುರೇಂದ್ರಪುತ್ರೇಣ ವಿರೋಚನಾತ್ಮಜಃ ನಿರಾಕೃತೋ ನಾಗಮಯಂ ಶರೋತ್ತಮಂ ಬ್ರಹ್ಮಾಸ್ತ್ರಯುಕ್ತಂ ವಿಸಸರ್ಜ ವಾಸವೌ. ಕ್ರಮೇಣ ಏನಾಯಿತು, ವೃದ್ಧ ಉರುಬಲೇನ, ಕರ್ಣನ ಶಕ್ತಿಯು ಕೂಡ ಇದ್ದಕ್ಕಿದ್ದಾಗಿ ಹೆಚ್ಚಾಯ್ತಂತೆ. ಇದ್ದಕ್ಕಿದ್ದಾಗಿ ಹೆಚ್ಚಾಗಿ ಸುರೇಂದ್ರಪುತ್ರೇನ ವಿರೋಚನಾತ್ಮಜಃ, ವಿರೋಚನ ಅಂದರೆ ಸೂರ್ಯ, ಸೂರ್ಯನ ಮಗ ಅಂದರೆ ಕರ್ಣ, ನಿರಾಕೃತ ಪರಾಜಿತ, ಅರ್ಜುನ ಸೋತ ಅಂತೆ. ಒಂದು ಹಂತದಲ್ಲಿ ಕರ್ಣನ ಬಲ ಹೆಚ್ಚಾಗಿ ಅವನು ಗೆದ್ದ, ಅರ್ಜುನ ಸೋತ. ನಿರಾಕೃತ ನಾಗಮಯಂ ಶರೋತ್ತಮಂ, ಆಗ ಬ್ರಹ್ಮಾಸ್ತ್ರ ಸಹಿತವಾದ ನಾಗಾಸ್ತ್ರ, ಬ್ರಹ್ಮಾಸ್ತ್ರ ಇದೆ, ಅದರಲ್ಲಿ ನಾಗವನ್ನು ಸೇರಿಬಿಟ್ಟಾನೆ. ಅಂಥ ಒಂದು ಉತ್ತಮವಾದ ಒಂದು ಅಸ್ತ್ರ ಶರೋತ್ತಮಂ ವಾಸವೌ, ಅರ್ಜುನನ ಮೇಲೆ ಪ್ರಯೋಗ ಮಾಡ್ತಾನೆ ಕರ್ಣ. ಹಾಗೇನಾಯಿತು, ತಂ ವಾಸುದೇವೋ ರಥಮಾನಮಯ್ಯ ಮೋಘಂ ಚಕಾರಾರ್ಜುನತಃ ಕಿರೀಟಂ ಚೂರ್ಣೀಕೃತಂ ತೇನ ಸುರೇಂದ್ರಸೂನೋರ್ದಿವ್ಯಂ ಯಯೋ ಬಾಣಗತಶ್ಚ ನಾಗಃ. ಅವನ ಕರ್ಣ ಆ ಬಾಣವನ್ನು ಅರ್ಜುನನ ಕುತ್ತಿಗೆಯನ್ನು ಗುರಿ ಇಟ್ಟು ಬಿಡ್ತಾನೆ. ಆಗ ಕೃಷ್ಣ ಏನು ಮಾಡ್ತಾನೆ, ಪ್ರಸಿದ್ಧ ಇದು, ಕೃಷ್ಣ ಆ ರಥವನ್ನು ಒತ್ತುತ್ತಾನೆ, ಭೂಮಿಯಲ್ಲಿ ಒತ್ತುತ್ತಾನೆ. 5 ಅಂಗುಲ ಅದು ಭೂಮಿಯಲ್ಲಿ ಕೆಳಗೆ ಒಟ್ಟೋಗ್ತದಂತೆ ರಥ. ಅದರಿಂದ ಆ ಕುತ್ತಿಗೆಗೆ ಇಟ್ಟ ಆ ಗುರಿ ಅದು ತಪ್ಪಿ ಅವನ ಕಿರೀಟಕ್ಕೆ ಹೋಯ್ಬಿತ್ತು. ಅರ್ಜುನನ ಕಿರೀಟ ಹಾರಿ ಹೋಯ್ತು, ದೇವೇಂದ್ರ ಕೊಟ್ಟ ಕಿರೀಟ ಅದು ಹಾರಿ ಹೋಯ್ತು. ದಿವ್ಯವಾದ ಕಿರೀಟ ಅದು ಚೂರ್ಣೀಕೃತಂ, ಪುಡಿ ಪುಡಿ ಆಗೋಯ್ತು. ನೋಡಿ, ಕುತ್ತಿಗೆಗೆ, ಅರ್ಜುನನ ಕುತ್ತಿಗೆಗೆ ತಾಕಿದ್ರೆ ಏನಾಗಬೇಕಾಗಿತ್ತು ಅದು, ಹಾಗೆ ಅಂತ. ಕೃಷ್ಣ ಎಷ್ಟು ಉಪಕಾರ ಮಾಡಿದ್ದ ನೋಡಿ ಅರ್ಜುನನಿಗೆ. ಅಲ್ಲ, ಕೃಷ್ಣ ಅರ್ಜುನ ಅಲ್ಲೇ ಸಾಯಬೇಕಾಗಿತ್ತು ಆ ಸಂದರ್ಭದಲ್ಲಿ. ಕರ್ಣನ ಬಾಣ ನೆಲಕ್ಕೆ ಅಪ್ಪಡಿಸಿ ನೆಲಕ್ಕೆ ಒತ್ತಿ ಆ ರಥವನ್ನು ರಥ ಕೆಳಗೆ ಹೋಗುವಂತೆ ಮಾಡಿ, ಎಷ್ಟು ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ನೋಡಿ, ಎಂಥ ಸಾಮರ್ಥ್ಯ, ದೇವರ ಸಾಮರ್ಥ್ಯ ನೋಡಿ. ಒಂದು ಕ್ಷಣದಲ್ಲಿ 5 ರಥ ಸಮೇತ ಎಲ್ಲ ಎಂಟೈರ್ ರಥ, ಕುದುರೆ ಎಲ್ಲ ಕೆಳಗೆ ಹೋಗಬೇಕು, ಆ ಥರ ಕೆಳಗೆ ಹೋಗುವಂತೆ ಮಾಡಿ, ನೆಲಕ್ಕೆ ಒತ್ತಿ ರಥ ಕೆಳಗೆ ಹೋಗುವಂತೆ ಮಾಡಿ, ಕುತ್ತಿಗೆಗೆ ಇಟ್ಟ ಗುರಿ ಅದು ತಲೆ ಕಿರೀಟಕ್ಕೆ ಹಾರಿ ಹೋಗುವಂತೆ ಮಾಡಿದ. ಈ ರೀತಿಯಾಗಿ ಆ ನಾಗ ಅದು ಯಾವುದು ಅಂದರೆ ಚೂರ್ಣೀಕೃತಂ ಸುರೇಂದ್ರ ಸೂನೋಹೋ ದಿವ್ಯಂ ಯಯೌ ಬಾಣಗತಶ್ಚ ನಾಗ. ಅಲ್ಲಿದ್ದ ನಾಗ, ಅಶ್ವಸೇನ ಅಂತ ಕರೀತಾರೆ ಆ ನಾಗ. ಆ ನಾಗ ಕೂಡ ಕೆಳಗೆ ಹೋಗಿ ಬಿತ್ತು ಅಂತ ಹೇಳ್ತಾರೆ. ಬಾಣದಲ್ಲಿ, ಬ್ರಹ್ಮಾಸ್ತ್ರದಲ್ಲಿ ನಾಗವನ್ನು ಸೇರಿ ಬಿಟ್ಟಿದ್ದರು ಕರ್ಣ. ಆ ಕಿರೀಟವನ್ನು ಪುಡಿ ಪುಡಿ ಮಾಡಿ ಆ ನಾಗ ಕೆಳಗೆ ಹೋಗಿ ಬಿತ್ತು ಅಂತ ಹೇಳ್ತಾರೆ. ಅಂತರಿಕ್ಷಂ ಪ್ರತಿ ಯಯೌ, ಮತ್ತು ಅಂತರಿಕ್ಷಕ್ಕೆ ಹೋಯಿತು ಅಂತ ಹೇಳ್ತಾರೆ. ಅಂತರಿಕ್ಷಕ್ಕೆ ಹಾರಿ ಹೋಗ್ತಾ ಇತ್ತು ಆ ನಾಗ, ಅಶ್ವಸೇನ ಅಂತ.
ನಮಿತೆ ವಾಸುದೇವೇನ ರಥೆ ಪಂಚಾಂಗುಲಂ ಭುವಿ ಅಪಾಂಗದೇಶಮುದ್ದಿಶ್ಯ ಮುಕ್ತೆ ನಾಗೇ ಕಿರೀಟಿನಃ ಭುಂಕ್ತ್ವಾ ಕಿರೀಟಂ ವಿಯತಿ ಗಚ್ಚತಿ ಪ್ರಭುಣೋದಿತಃ ಬಾಣೈಸ್ತಕ್ಷಕಪುತ್ರಂ ತಂ ವಾಸವಿಃ ಪೂರ್ವವೈರಿಣಂ. ಆಗ ಪರಮಾತ್ಮ ನೆಲಕ್ಕೆ ಒತ್ತಿದಾಗ ನಮಿತೆ ವಾಸುದೇವೇನ ರಥೆ ಪಂಚಾಂಗುಲಂ ಭುವಿ 5 ಅಂಗುಲ ಭೂಮಿಗೆ ಒಳಗೋಯ್ತಂತೆ ಆ ರಥ. ಅಪಾಂಗದೇಶಮುದ್ದಿಶ್ಯ ಮುಕ್ತೆ, ಅಪಾಂಗದೇಶಂ ಅಂದರೆ ಅರ್ಜುನ ಗುರಿ ಇಟ್ಟದ್ದು ಕರ್ಣ ಗುರಿ ಇಟ್ಟದ್ದು ಕುತ್ತಿಗೆಗೆ ಅಲ್ಲವಂತೆ. ಅಪಾಂಗದೇಶ ಅಂತ ಹೇಳ್ತಾರೆ. ಅಪಾಂಗದೇಶ ಅಂದರೆ ನೇತ್ರಾಂತ ದೇಶ, 2 ಕಣ್ಣಿನ ಮಧ್ಯಭಾಗ, 2 ಭ್ರೂವಿನ ಮಧ್ಯಭಾಗ ಅಂದರೆ ಹಣೆ ಹತ್ರ ಗುರಿ ಇಟ್ಟಿದ್ದ ಅಂತ. ನೆಲಕ್ಕೆ ಒತ್ತಿದಾಗ ಅದು ಸ್ವಲ್ಪ ಕೆಳಗೆ ಹೋಯಿತು ರಥ, ಅವನ ಕಿರೀಟ ಹಾರಿ ಹೋಯಿತು. ಅಪಾಂಗದೇಶಮುದ್ದಿಶ್ಯ ಮುಕ್ತೆ ನಾಗೇ ಕಿರೀಟಿನಃ ಭಂಕ್ತ್ವಾ ಕಿರೀಟಂ ವಿಯತಿ ಗಚ್ಚತಿ. ಆಗ ಆ ಕಿರೀಟವನ್ನು ಪುಡಿ ಪುಡಿ ಮಾಡಿ ಆ ಬ್ರಹ್ಮಾಸ್ತ್ರದಲ್ಲಿ ಸೇರಿದ್ದ ಆ ಅಶ್ವಸೇನ ಎನ್ನುವ ನಾಗ ಆಕಾಶಕ್ಕೆ ಹಾರಿ ಹೋದಾಗ ಪರಮಾತ್ಮ ಹೇಳಿದನಂತೆ, ಈ ನಾಗವನ್ನು ಸಂಹಾರ ಮಾಡು ಹಾಗೆ ಅಂತ. ಅರ್ಜುನನು ಕೂಡ ಆ ಬಾಣವನ್ನು ಒಂದು ಬಾಣದಿಂದ ಆ ತಕ್ಷಕನ ಮಗ ಅಂತೆ, ಆ ಅಶ್ವಸೇನ ತಕ್ಷಕ ಮಗ, ಅವನನ್ನು ಪೂರ್ವವೈರಿಣಂ, ಅರ್ಜುನನಿಗೂ ಅವನಿಗೂ ಹಿಂದೆ ವೈರ ಇತ್ತಂತೆ. ಆದ್ದರಿಂದ ಅರ್ಜುನನನ್ನು ಸಂಹಾರ ಮಾಡಬೇಕು ಅಂತ ಕರ್ಣನ ಬತ್ತಲಿಕೆಯಲ್ಲಿ ಓರಿ ಸೇರಿಕೊಂಡಿತ್ತು. ಕಾಂಡವವನ ದಹನ ಮಾಡುವಾಗ ಹಿಂದೆ ಕಾಂಡವವನ ಅಂತ ಒಂದು ಇತ್ತು. ಅದನ್ನು ಅಗ್ನಿದೇವರು ಅವರಿಗೆ ಒಂದು ರೋಗ ಬಂದಿತ್ತು, ಶಾಪ ನಿಮಿತ್ತವಾಗಿ ಅಗ್ನಿದೇವರಿಗೆ ಒಂದು ರೋಗ. ಅದಕ್ಕೆ ಔಷಧಿ ಇರೋದು ಕಾಂಡವವನ ದಹನ ಮಾಡು ಅಂತ ಬ್ರಹ್ಮದೇವರು ಹೇಳಿದರು. ನೀನು ಕಾಂಡವವನ ದಹನ ಮಾಡು, ನಿನಗೆ ರೋಗ ಪರಿಹಾರ ಆಗ್ತದೆ ಅಂತ. ಆದರೆ ಕಾಂಡವವನ ಅದು ಇಂದ್ರದೇವರ ವನ, ಅದನ್ನು ಸುಡಲಿಕ್ಕೆ ಅಂತ ಅಗ್ನಿದೇವರು ಹೊರಟಾಗ ಇಂದ್ರದೇವರು ಮಳೆ ಸುರಿಸಿ ನಿಲ್ಲಿಸ್ಬಿಡೋರು. ಮಳೆ ಬಂದುಬಿಟ್ರೆ ಅಗ್ನಿ ಉರಿಯಲ್ಲ. ಅದರಿಂದ ಅಗ್ನಿದೇವರು ಬಂದು ಅರ್ಜುನ ಮತ್ತು ಕೃಷ್ಣ ಅಲ್ಲೇ ಇದ್ದರು. ಅವ್ರ ಹತ್ರ ಬಂದು ಪ್ರಾರ್ಥನೆ ಮಾಡಿದರಂತೆ, ನಾನು ಅಗ್ನಿದೇವರು, ಈ ರೀತಿಯಾಗಿ ನನಗೆ ತೊಂದರೆಯಾಗಿದೆ, ಬ್ರಹ್ಮದೇವರು ಕಾಂಡವವನ ದಹನ ಮಾಡು, ನಿನಗೆ ಹೊಟ್ಟೆ ನೋವು ಪರಿಹಾರ ಆಗ್ತದೆ ಅಂತ ಹೇಳಿದರು. ಆದರೆ ಇಂದ್ರದೇವರು ಬಿಡ್ತಾ ಇಲ್ಲ ಹಾಗೆ ಅಂತ. ಅದರಿಂದ ನಾನು ದಹನ ಮಾಡ್ತೇನೆ, ನೀವು ಇಂದ್ರ ಮಳೆ ಸುರಿಸದಂತೆ ನೀವು ನೋಡಬೇಕು ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾರೆ ಅರ್ಜುನನ ಹತ್ರ. ಅರ್ಜುನ ಕೃಷ್ಣನ ಕೇಳು ಅಂತ ಹೇಳ್ತಾನೆ, ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ತಾನೆ, ಆಯಿತು ಅಂತ. ಕೃಷ್ಣ ಒಪ್ಪಿಗೆ ಕೊಟ್ಟ ಮೇಲೆ ಮಾಡಿದ್ದಿದ್ದು. ನೋಡಿದರೆ ಅಗ್ನಿದೇವರು ಸುಡ್ತಾರೆ. ಆಗ ಅರ್ಜುನ ದೊಡ್ಡ ಬಾಣದಿಂದ ಒಂದು ದೊಡ್ಡ ಹಂದರ ಥರ ನಿರ್ಮಾಣ ಮಾಡಿ, ಮಳೆ ನೀರು ಒಳಗೆ ಬರದಂತೆ ಮಾಡಿ, ಇಡೀ ವನ ಏಕರೆಗಟ್ಟಲೆ ಇರತಕ್ಕದ್ದು ಅಂತಹ ಒಂದು ದೊಡ್ಡವಾದ ಒಂದು ಮನೆ ಥರ ನಿರ್ಮಾಣ ಮಾಡಿ, ಅಗ್ನಿಯು ಸುಡುವಂತೆ ಮಾಡಿ, ಅಗ್ನಿಗೆ ಮಹಾ ಅನುಗ್ರಹವನ್ನು ಮಾಡಿದವರು ಅರ್ಜುನ ಹಾಗೆ ಅಂತ. ಆ ಸಂದರ್ಭದಲ್ಲಿ ಅನೇಕ ನಾಗಗಳು ಹೊರಗೆ ಬರ್ತಾ ಇರ್ತವೆ. ಅದು ಕಾಡು ಅಂದರೆ ಅನೇಕ ರಾಕ್ಷಸರು, ಪ್ರಾಣಿಗಳು, ನಾಗಗಳು ಎಲ್ಲ ಇರತಕ್ಕ ಜಾಗ ಅದು. ಅನೇಕ ಪ್ರಾಣಿಗಳು ಸತ್ತವು ಅಲ್ಲಿ. ಕಾಡನ್ನು ಸುಟ್ಟಾಗ ಅನೇಕ ಪ್ರಾಣಿಗಳು ಸತ್ತವು. ಕೆಲವು ಪ್ರಾಣಿಗಳು ಹೊರಗೆ ಬಂದವು, ಅವುಗಳನ್ನೆಲ್ಲ ಅರ್ಜುನ ಬಾಣ ಬಿಟ್ಟು ಸಂಹಾರ ಮಾಡಿಬಿಟ್ಟ. ಅದೇ ಥರ ಒಂದು ಹಾವು ಕೂಡ ಇತ್ತು. ಆ ಹಾವು ಅದರ ತಾಯಿ ಮಕ್ಕಳು ಇಬ್ಬರು ಇದ್ದರು. ಆ ತಾಯಿ ಏನು ಮಾಡಿತ್ತು, ಮಗುವನ್ನು ನುಂಗಿಬಿಡುತ್ತಂತೆ. ಆ ಮಗುವನ್ನು ನುಂಗಿ ಬಾಲ ಮಾತ್ರ ಚೂರು ಕಾಣುವಂತೆ ಮಾಡಿತ್ತು. ಮಾರಿ ಹೊರಗೆ ಬಂತು. ಯಾಕೆ? ಅರ್ಜುನ ಬಾಣ ಬಿಟ್ಟು ಸಂಹಾರ ಮಾಡಿದರೂ ಕೂಡ ನಾನು ಸತ್ರು ಪರವಾಗಿಲ್ಲ, ನನ್ನ ಮಗು ಉಳೀಲಿ ಹಾಗೆ ಅಂತ ಹೊರಗೆ ಬಂತು. ಅರ್ಜುನನ ಅದೇ ಥರ ಸಂಹಾರ ಮಾಡಿಬಿಡ್ತಾನೆ. ಅದರಿಂದ ಈ ಅಶ್ವಸೇನನೇ ಅದು. ಆ ಅಶ್ವಸೇನನ ಬಾಲ ತುಂಡಾಯ್ತು. ಯಾಕೆ? ಬಾಯಿ ಭಾಗದಲ್ಲಿ ಅದೇ ಇತ್ತು. ಕುತ್ತಿಗೆ ಹತ್ರ ಅರ್ಜುನ ಬಾಣ ಬಿಡ್ತಾನೆ, ಅದಕ್ಕೆ ಆ ನಾಗ ಸತ್ತೋಗ್ತದೆ. ಅದರ ಮರಿ ಒಳಗೆ ನುಂಗಿತ್ತಲ್ವ, ಅದರ ಬಾಲ ಮಾತ್ರ ಚೂರು ಕಟ್ಟಾಗಿ ಆ ಮಗು ಪ್ರಾಣ ಉಳ್ಕೊಂಡಿತ್ತು. ಅದೇ ಅಶ್ವಸೇನ ಅರ್ಜುನನ ಮೇಲೆ ಸಿಟ್ಟು ಇಟ್ಟುಕೊಂಡು ಆ ಕರ್ಣನ ಬತ್ತಲಿಕೆಯಲ್ಲಿ ಹೋಗಿ ಬಚ್ಚಿಟ್ಕೊಂಡಿತ್ತಂತೆ. ಎಷ್ಟು ದಿವಸ ಆಯಿತು ನೋಡಿ, ಅದು ಎಷ್ಟು ವರ್ಷಗಳು ಆಗಿತ್ತು.
ಅಲ್ಲೇ ಇತ್ತಂತೆ ಅದು ಅರ್ಜುನನ. ಯಾಕೆ ಗೊತ್ತು, ಅರ್ಜುನನಿಗೂ ಕರ್ಣನಿಗೂ ಯುದ್ಧ ಆಗಲಿಕ್ಕಿದೆ, ಆಗ ನಾನು ಅರ್ಜುನನನ್ನು ಸಂಹಾರ ಮಾಡಬೇಕು ಅಂತ ಕಾಯ್ತಾ ಇತ್ತು ಅದು. ಕರ್ಣನು ಕೂಡ ಗೊತ್ತಿಲ್ಲದೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಈ ನಾಗವನ್ನು ಕೂಡ ಅದರ ಸೇರಿ ಬಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಕೃಷ್ಣ ಭೂಮಿಗೆ ಒತ್ತಿದಾಗ ಅದು ಕಿರೀಟವನ್ನು ಮಾತ್ರ ಪುಡಿ ಪುಡಿ ಮಾಡಲಿಕ್ಕಾಯಿತು. ನಾಗ ದೂರ ಹೋಯಿತು. ಮತ್ತು ಹಾರಿ ಹೋಗಲಿಕ್ಕೆ ಮೇಲೆ ಆಕಾಶದಲ್ಲಿ ಹೋದಾಗ ಕೃಷ್ಣ ಹೇಳ್ತಾನೆ ಆ ನಾಗವನ್ನು ಸಂಹಾರ ಮಾಡು ಅಂತ. ಅದು ತಕ್ಷಕನ ಮಗ, ಅದನ್ನು ಕೂಡ ಸಂಹಾರ ಮಾಡಿಬಿಡ್ತಾನೆ ಅರ್ಜುನ. ಅದನ್ನು ಇಲ್ಲಿ ಪೂರ್ವವೈರಿನಂ ಅಂದರೆ ಇಷ್ಟು ವಿಚಾರವನ್ನು ಆಚಾರ್ಯರು ನೆನಪಿಸ್ತಾ ಇದ್ದಾರೆ ಇಲ್ಲಿ. ಹತ್ವಾ ನಿಪಾತಯಾಮಾಸ ಭೂಮೌ ಕರ್ಣಸ್ಯ ಪಶ್ಯತಃ ಬ್ರಹ್ಮಾಸ್ತ್ರಯೋತಿ ವೇಗಿತ್ವಂ ಪ್ರಾಪ್ತಂ ಕರ್ಣೇನ ಭಾರ್ಗವಾತ್. ಆಗ ಅದು ಭೂಮಿಯಲ್ಲಿ ಬಿದ್ದು ಪ್ರಾಣ ಬಿಟ್ಟಿತ್ತು. ಆ ಸರ್ಪವು ಕೂಡ ಪ್ರಾಣ ಬಿಟ್ಟಿತ್ತು. ಅಶ್ವಸೇನ ಎನ್ನತಕ್ಕ ಸರ್ಪವು ಕೂಡ ಭೂಮಿಗೆ ಬಿತ್ತು ಅಂತ ಹೇಳ್ತಾರೆ. ಕರ್ಣ ನೋಡ್ತಾ ಇರುವಾಗಲೇ. ಇಲ್ಲಿ ಒಂದು ಪ್ರಶ್ನೆ ಬರುತ್ತದೆ, ಇಲ್ಲ ಕಿರೀಟ ಬೀಳುವ ತನಕ ಅರ್ಜುನ ಏನು ಮಾಡ್ತಾ ಇದ್ದ? ಮೊದಲೇ ಏನಾದ್ರು ಮಾಡಿ ಅಸ್ತ್ರವನ್ನು ಪರಿಹಾರ ಮಾಡ್ಕೋಬಾರ್ದಾ ಹಾಗೆ ಅಂತ ಮಾಡಿದಾಗ ಹೇಳ್ತಾನೆ, ಆಚಾರ್ಯ ಹೇಳ್ತಾರೆ, ನಾಕರೋತ್ ಅತಿವೇಗಿತ್ವಂ ಪ್ರಯೋಗ ವಿಷಯೇ ಇತಿ ಶೇಷಃ. ಪ್ರಯೋಗ ಸಮಯೇ ಅಸ್ತ್ರ ಅತಿವೇಗಿತ್ವಾತ್ ಪರಿಹಾರ ಅವಸರಾಭಾವಾತ್. ಕರ್ಣ ಎಷ್ಟು ಬೇಗವಾಗಿ ಬಿಟ್ಟಿದ್ದಾನೆಂದರೆ ಅರ್ಜುನನಿಗೆ ಪ್ರತಿಯಾಗಿ ಬಾಣವನ್ನು, ಯಾಕೆ ಬ್ರಹ್ಮಾಸ್ತ್ರಕ್ಕೆ ಪ್ರತಿಯಾಗಿ ಬಿಡಬಹುದಾಯಿತು, ಅಷ್ಟು ಬೇಗ ಬಿಟ್ಟಿದ್ದರಿಂದ ಅರ್ಜುನನಿಗೆ ಪ್ರತಿಯಾಗಿ ಅದನ್ನು ಬಿಡಲಿಕ್ಕೆ ಆಗಿಲ್ಲವಂತೆ. ಅದರಿಂದ ಅವನ ಆ ತಲೆ ಕಿರೀಟ ಮಾತ್ರ ಹೋಗುವಂತೆ ಪರಮಾತ್ಮ ಅನುಗ್ರಹ ಮಾಡಿದ. ಅರ್ಜುನನ ಮೇಲೆ ಮಾಡಿದ ಮಹಾ ಅನುಗ್ರಹ ಇವೆಲ್ಲ. ಕಿರೀಟ ಭಂಗ ನಂತರ ಮತ್ತು ಒಂದು ಬಾಣದಿಂದ ತೆಗೆದು ಆ ನಾಗವನ್ನು ಅರ್ಜುನ ಸಂಹಾರ ಮಾಡ್ತಾನೆ. ಮಾಡಿ ಪುನಶ್ಚ ಪಾರ್ಥೇನ ಮಹಾಸ್ತ್ರಯುದ್ಧಂ ಪ್ರಕುರ್ವತ ಸೂರ್ಯ ಸುತಸ್ಯ ಚಕ್ರಂ ರಥಸ್ಯ ಭೂಮಿರ್ ಗ್ರಸತಿ ಸ್ಮ ಶಾಪಾದಸ್ತ್ರಾಣಿ ದಿವ್ಯಾನಿ ಚ ವಿಸ್ಮೃತಿಂ ಯಯುಹು. ಮತ್ತು ಅವರಿಬ್ಬರ ಮಧ್ಯದಲ್ಲಿ ಪರಸ್ಪರ ಯುದ್ಧ ಪ್ರಾರಂಭ ಆಗ್ತದೆ. ಅರ್ಜುನ ಮತ್ತು ಕರ್ಣನಲ್ಲಿ ಮಹಾಸ್ತ್ರವನ್ನು ಮತ್ತೆ ಪ್ರಯೋಗ ಮಾಡಬೇಕು ಅಂತ ಕರ್ಣ ಪ್ರಯತ್ನ ಪಡ್ತಾ ಇದ್ದಾನೆ. ಆಗ ಅವನ ಚಕ್ರ ಭೂಮಿಯಲ್ಲಿ ಒಂದು ಕಡೆ ಕೆಸರಿನಲ್ಲಿ ಸಿಕ್ಕಾಕೊಂಡ್ಬಿಡ್ತದೆ. ಕರ್ಣನ ಚಕ್ರ, ರಥದ ಚಕ್ರ ಅದು ಸಿಕ್ಕಾಕೊಂಡ್ಬಿಡ್ತದೆ. ಅದು ಎತ್ತಲಿಕ್ಕೆ ಬರ್ತಾ ಇಲ್ಲ ಅವನಿಗೆ. ಮತ್ತು ಪರಶುರಾಮ ದೇವರು ಹೇಳಿಕೊಟ್ಟ ಆ ಅಸ್ತ್ರಗಳ ಮಂತ್ರಗಳು, ಅಸ್ತ್ರ ಅಂದರೆ ಮಂತ್ರಗಳು, ಅದೆಲ್ಲವೂ ಕೂಡ ಅವನಿಗೆ ಮರೆತೋಗಕ್ಕೆ ಶುರುವಾಯ್ತಂತೆ. ಒಂದೊಂದೇ ಮಂತ್ರಗಳನ್ನು ಅವನು ಮರೆಯೋಕ್ಕೆ ಶುರು ಮಾಡಿದ. ಯಾಕೆ ಶಾಪ ಕೊಟ್ಟಿದ್ದರು. ಯಾಕೆ ಶಾಪ ಕೊಟ್ಟರು? ಪರಶುರಾಮ ದೇವರು ಎಲ್ಲ ಅಸ್ತ್ರವಿದ್ಯೆಯನ್ನು ಹೇಳಿಕೊಟ್ಟು ಕೊನೆಯಲ್ಲಿ ಶಾಪವನ್ನು ಕೊಟ್ಟುಬಿಟ್ರು. ಯಾಕೆ? ಅವನು ಪರಶುರಾಮ ದೇವರ ಹತ್ರ ಅಧ್ಯಯನಕ್ಕೆ ಅಂತ ಬಂದಾಗ ತಾನು ಬ್ರಾಹ್ಮಣ ಅಂತ ಹೇಳ್ಕೊಂಡ್ಬಿಟ್ಟ. ಯದ್ಯಪಿ ನೋಡಿದ್ರೆ ಅವನು ಸೂತ ಜಾತಿಯವನು. ಸೂತ ಅಂದರೆ ಅದೇ ಗಾಡಿಯನ್ನು ಓಡಿಸುವವರು ಅಂತ ಹೇಳ್ತಾರೆ. ಆ ಜಾತಿಯವನು ಅವನು. ಆದರೆ ತಾನು ಬ್ರಾಹ್ಮಣ, ಸೂತ ಜಾತಿ ಅಂದರೆ ಹೇಳಿಕೊಡಲ್ಲ, ಕ್ಷತ್ರಿಯರಿಗೆ ಹೇಳಿಕೊಡೋರು ಅವರು. ಬ್ರಾಹ್ಮಣ ಕ್ಷತ್ರಿಯರು ಅಂದರೆ ಹೇಳಿಕೊಡೋರು. ಅದರಿಂದ ಹೇಳಿಕೊಡಲ್ಲಾರು ಅಂತ ಗೊತ್ತಿದೆ ಅವನಿಗೆ. ಯಾಕೆ? ಮೊದಲೇ ದ್ರೋಣಾಚಾರ್ಯರ ಹತ್ರ ಹೋದ ಕರ್ಣ, ವಿದ್ಯಾಭ್ಯಾಸ ಮಾಡಬೇಕು ಅಂತ ದ್ರೋಣಾಚಾರ್ಯರ ಹತ್ರ ಹೋದಾಗ ದ್ರೋಣಾಚಾರ್ಯರು ಆಗಲ್ಲಪ್ಪ, ಕ್ಷತ್ರಿಯರಿಗೆ ಮಾತ್ರ ಇದು, ಬ್ರಾಹ್ಮಣರಿಗೆ ಕ್ಷತ್ರಿಯರಿಗೆ ಅಂತ ಹೇಳಿಬಿಟ್ರು. ಅದರಿಂದ ಪರಶುರಾಮ ದೇವರ ಹತ್ರ ಹೋಗಿ ಕಲಿತೀನಿ, ನೀವಿಲ್ಲದೇ ಇದ್ರೆ ನಿಮ್ಮ ಗುರುಗಳ ಹತ್ರ. ದ್ರೋಣಾಚಾರ್ಯರಿಗೆ ಹೇಳಿಕೊಟ್ಟದ್ದು ಪರಶುರಾಮ ದೇವರೇ. ಅದರಿಂದ ದ್ರೋಣಾಚಾರ್ಯರು ಹೇಳಿಕೊಡದಿದ್ದರೆ ಏನಂತೆ, ಪರಶುರಾಮ ದೇವರ ಹತ್ರ ಹೋಗೋಣ ಅಂತ. ಪಾಂಡವರು ಮಾತ್ರ ದ್ರೋಣಾಚಾರ್ಯರ ಹತ್ರ ಕಲಿತದ್ದು. ಪಾಂಡವರು, ಕೌರವರು ಅವರೆಲ್ಲ. ಪರಶುರಾಮ ದೇವರ ಹತ್ರ ನೀನು ಯಾವುದು ಏನಂತ ಕೇಳಿದಾಗ ನಾನು ಬ್ರಾಹ್ಮಣ ಅಂತಲೇ ಹೇಳಿ ಸೇರ್ಕೊಂಡ್ಬಿಟ್ಟು ಅಸ್ತ್ರವಿದ್ಯೆ ಎಲ್ಲ ಪಡ್ಕೋತಾನೆ. ಆದರೆ ಒಂದು ದಿವಸ ಮಲಗಿರ್ತಾರೆ, ಕರ್ಣನ ತೊಡೆ ಮೇಲೆ ತಲೆ ಇಟ್ಟು ಮಲಗಿರ್ತಾರೆ ಪರಶುರಾಮ ದೇವರು. ಆಗ ಇಂದ್ರದೇವರು ಒಂದು ಹುಳ ರೂಪದಲ್ಲಿ ಬಂದು ಕರ್ಣನ ತೊಡೆಯನ್ನು ತೂತು ಮಾಡಿಕೊಂಡು ಕೆಳಗಿಂದ ಮೇಲೆ ಕೊರೆದು ಮೇಲಕ್ಕೆ ಬಂದು ಹಾರಿ ಹೋಯ್ತಂತ ಆ ಹುಳ. ಇಂದ್ರದೇವರೇ ಬಂದದ್ದು ಹುಳ ರೂಪದಲ್ಲಿ. ಅದರಿಂದ ಕರ್ಣನ ಗುರುಗಳು ಮಲಗಿದ್ದಾರೆ, ತೊಂದರೆ ಆಗೋದು ಬೇಡ, ರಕ್ತ ಬಂದರೆ ಏನು ಬಂದು ಹೋಗಲಿ ಅಂತ. ಎಷ್ಟು ಗುರುಭಕ್ತಿ ನೋಡಿ. ಹೋಗ್ಲಿ ಅಂದರೆ ಏನಂತ ಬಿಟ್ಟು ಹೋದರೆ ಆ ರಕ್ತ ಎಲ್ಲ ಹೋಗಿ ಪರಶುರಾಮ ದೇವರ ಮೈಗೆ ತಾಕ್ತು.
ನೋಡಿ, ಬೇರೆಯವರು ಜಾರಿ ಬೀರೋದೇ ಇಲ್ಲಿ, ಮಡಿ ಮೈಲಿಗೆ ಗೊತ್ತಾಗೋದಿಲ್ಲ. ಆ ಮೈ ರಕ್ತ, ಬಿಸಿ ರಕ್ತ ತಾಕಿತ್ತು, ಎಚ್ಚರ ಆಗೋಯ್ತು ಪರಶುರಾಮ ದೇವರಿಗೆ. ಕೇಳಿದ್ರು, ಯಾರು ನೀನು ಹಾಗೆ. ಅವನು ಹಾಗೆ ಹೇಳಿಬಿಟ್ಟ, ನಾನು ಸೂತ ಜಾತಿಯವ ಹಾಗೆ. ನನ್ನ ಹತ್ರ ಸುಳ್ಳು ಹೇಳಿ ಅಸ್ತ್ರವನ್ನೆಲ್ಲ ಪಡೆದಿಯಾ, ನಿನಗೆ ಯಾವಾಗ ಬೇಕಾಗ್ತದೋ ಆ ಸಂದರ್ಭದಲ್ಲಿ ಈ ಬೇಕಾದ ಶ್ರೇಷ್ಠವಾದ ಧನುಸ್ಸು, ರಥ, ಅಸ್ತ್ರ ಎಲ್ಲ ಕೊಟ್ಟಿದ್ದರು. ಅಂಥ ಸಂದರ್ಭದಲ್ಲಿ ನಿನಗೆ ಅದೆಲ್ಲ ಮರ್ತೋಗಲಿ, ಅಸ್ತ್ರ ಮಂತ್ರಗಳೆಲ್ಲ ಮರ್ತೋಗಲಿ ಅಂತ ಶಾಪವನ್ನು ಕೂಡ ಕೊಟ್ಟುಬಿಟ್ರು. ಅದು ಕೆಲಸ ಮಾಡಿತ್ತು. ಈಗ ಯಾವಾಗ ಅರ್ಜುನ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾನೆ, ಆಗ ರಥವೂ ಕೂಡ ನೆಲದಲ್ಲಿ ಹೂತೋಯಿತು, ಮಂತ್ರಗಳು ಕೂಡ ಅವನಿಗೆ ಮರ್ತೋಯಿತು. ಅದರಿಂದ ಅರ್ಜುನನ ಜೊತೆಗೆ ಅಷ್ಟು ಸರಿಯಾಗಿ ಯುದ್ಧ ಮಾಡಲಿಕ್ಕೆ ಬರೋದಿಲ್ಲ. ಅದರಿಂದ ರಥವನ್ನು ತೆಗೆದುಬಿಟ್ಟು ಪ್ರಯತ್ನ ಮಾಡೋಣ ಅಂತ ಕೆಳಗಿಳಿದು ರಥವನ್ನು ತೆಗೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಉದ್ಧರ್ತು ಕಾಮೋ ರಥಚಕ್ರಮೇವ ಪಾರ್ಥಂ ಯಯಾಚೆ ಅವಸರಂ ಪ್ರದಾತುಂ ನೇತ್ಯಾಹ ಕೃಷ್ಣೋಂಜಲಿಕಂ ಸುಘೋರಂ ತ್ರಿನೇತ್ರದತ್ತಂ ಜಗೃಹೇ ಚ ಪಾರ್ಥಃ. ಉದ್ಧರ್ತು ಕಾಮಃ ರಥಚಕ್ರಮೇವ. ಆ ರಥದ ಚಕ್ರವನ್ನು ಎತ್ತಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ. ಆದರೆ ಒಂದು ಅವಕಾಶ ಕೊಡಪ್ಪ, ರಥ ಬಿದ್ದಿದೆ, ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾನೆ ಕರ್ಣ. ಆದರೆ ಕೃಷ್ಣ ನನ್ನ ಕೇಳ್ತಾನಂತೆ, ಕೃಷ್ಣ ಏನು ಮಾಡಲಿ ಅಂತ. ಬಿಡು ಬಾಣವನ್ನು, ಅವಸರ ಕೊಡಬೇಡ, ಟೈಮ್ ಕೊಡಬೇಡ ಅವನಿಗೆ ಹಾಗೆ ಅಂತ. ಕೆಳಗೆ ಭೂಮಿಯಲ್ಲಿ ಇದ್ದರೂ ಪರವಾಗಿಲ್ಲ, ಬಿಡು ಬಾಣ. ಯಾಕೆ, ಅಧರ್ಮ ಮಾಡಿದವರಿಗೆ ಅಧರ್ಮ ರೀತಿಯಲ್ಲಿ ಯುದ್ಧ ಮಾಡೋದು ಅದು ಅಧರ್ಮ ಆಗೋದಿಲ್ಲ, ಧರ್ಮವೇ ಆಗ್ತದೆ. ಮಹಾ ಅಧರ್ಮಿಷ್ಠ ಕರ್ಣ. ಅದರಿಂದ ಧರ್ಮ ಮಾರ್ಗದಲ್ಲಿ ಇದು ನೋಡಿ, ಹಿಂದೆ ಆಗಿತ್ತು ನೋಡಿ, ಅಭಿಮನ್ಯುವನ್ನು ಸಾಯಿಸುವಾಗ ಈ ಕರ್ಣ ಎಲ್ಲ ಸೇರಿ ಸಾಯಿಸಿದ್ರು. ಯಾವ ಆಯುಧವೂ ಇಲ್ಲ ಅಭಿಮನ್ಯುವಿನ ಹತ್ರ. ಏಕಾಗಿಯಾಗಿ ಅಭಿಮನ್ಯು 7-8 ಜನ ಸೇರಿ ಆ ಅಭಿಮನ್ಯುವನ್ನು ಸಾಯಿಸಿದ್ರು. ಅರ್ಜುನನ ಮಗ ಅಭಿಮನ್ಯು, ಸುಭದ್ರೆಯಲ್ಲಿ ಹುಟ್ಟಿದವ. ಹಾಗೇನಾರು ಅವಕಾಶ ಕೊಟ್ಟರೆ ಇವರು ಧರ್ಮ ಮಾರ್ಗದಲ್ಲಿ ಯುದ್ಧ ಮಾಡಿದ್ರಾ, ನಮ್ಮನ್ನು ಮಾತ್ರ ಧರ್ಮ ಅಂತ ಹೇಳ್ತಾರೆ ಅಂತ ಕೃಷ್ಣ ಹೇಳಿ ಬಿಡುಬಾಣವನ್ನು ಅಂತ ಹೇಳಿದಾಗ ಅರ್ಜುನ ಆಗ ತ್ರಿನೇತ್ರ ದತ್ತಂ, ರುದ್ರದೇವರು ಕೊಟ್ಟ ಬಾಣ, ಅಂಜಲಿಕಾ ಅಂತ ಹೆಸರು. ಅಂಜಲಿಕಾ ಅಂತ ಒಂದು ಬಾಣ, ಹೇಗೆ ಪಾಶುಪತಾಸ್ತ್ರ ಅಂತಲೇ ಹೇಳ್ತೀವಿ ಅದೇ ಥರ ಅಂಜಲಿಕಾ ಅಂತ ಒಂದು ಅಸ್ತ್ರ, ಅದನ್ನು ತೆಗೆದು ಕರ್ಣನ ಮೇಲೆ ಪ್ರಯೋಗ ಮಾಡ್ತಾರೆ ಅರ್ಜುನ. ಒಂದು ಮಾತು ಹೇಳಿ ಬಿಡ್ತಾರೆ, ಸತ್ಯೇನ ಧರ್ಮೇನ ಚ ಸನ್ನಿಯೋಜ್ಯ ಮುಮೋಚ ಕರ್ಣಸ್ಯ ವದಾಯ ಬಾಣಂ ಚಿಚ್ಛೇದ ತೇನೈವ ಚ ತಸ್ಯ ಶೀರ್ಷಂ ಸಂಧಿತ್ಸತೋ ಬಾಣವರಂ ಸುಘೋರಂ. ಸತ್ಯೇನ ಧರ್ಮೇನ, ನಾನು ಮಾಡಿದ ಸತ್ಯ, ಎಷ್ಟು ಸತ್ಯಗಳನ್ನು ನುಡಿದಿದ್ದೀನಿ, ಅದರ ಒಂದು ಫಲದಿಂದ ನಾನೇನು ಧರ್ಮಾಚರಣೆ ಮಾಡಿದ್ದೀನಿ, ಅದರ ಪುಣ್ಯ ಇದ್ದಿದ್ದರೆ ಆ ಪುಣ್ಯವನ್ನೆಲ್ಲ ಸೇರಿ ಈ ಕರ್ಣನ ವಧೆಯಾಗಲಿ ಅಂತ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿ ಮುಮೋಚ ಆ ಬಾಣವನ್ನು ಬಿಡ್ತಾನೆ. ಅಂಜಲಿಕಾ ಆ ಬಾಣವನ್ನು ಬಿಡ್ತಾನೆ. ಆ ಬಾಣ ಹೋಗಿ ಕರ್ಣನ ತಲೆಯನ್ನೇ ಕತ್ತರಿಸ್ತಂತೆ. ಚಿಚ್ಛೇದತೇನೇವ ಚ ತಸ್ಯ ಶೀರ್ಷಂ ಸಂಧಿತ್ಸತೋ ಬಾಣವರಂ ಸುಘೋರಂ. ಅವನ ತಲೆಯನ್ನು ಕತ್ತರಿಸಿತು. ಅವನು ಆ ಕರ್ಣ ಆಗಲೇ ಆ ಧನುಸ್ಸು ಬಿಲ್ಲನ್ನು ಸೇರಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದ. ಭೂಮಿಯಲ್ಲಿ ಇದ್ದರೂ ಕೂಡ ಟೈಮ್ ಕೊಡ್ತಾ ಇಲ್ಲ ಅಂತ. ಆದರೆ ಅಷ್ಟರಲ್ಲೇ ಈ ಬಾಣ ಹೋಗಿ, ಅಂಜಲಿಕಾ ಹೋಗಿ ಅವನ ತಲೆಯನ್ನು ಕತ್ತರಿಸ್ತು ಅಂತ ಹೇಳ್ತಾರೆ. ಅಪರಾಹ್ನೆ ಅಪರಾಹ್ನಸ್ಯ ಸೂರ್ಯಜಸ್ಯೇಂದ್ರಸೂನನ ಚಿನ್ನಮಂಜಲಿಕೇನಾಜೌ ಸೋತ್ಸೇಧಂ ಅಪತಚ್ಛಿರಃ. ಅಪರಾಹ್ನ ಕಾಲದಲ್ಲಿ, ಅಂದರೆ ಮಧ್ಯಾಹ್ನ ಹೊತ್ತಾಗಿತ್ತು ಅಂತಾರೆ. ಅಪರಾಹ್ನಸ್ಯ ಸೂರ್ಯಜಸ್ಯ ಇಂದ್ರಸೂನನ, ಸೂರ್ಯನಲ್ಲಿ ಹುಟ್ಟಿದ ಅಂದರೆ ಸೂರ್ಯ ಪ್ರಕಾಶವಾಗಿ ಇರುವ ಸಂದರ್ಭ ಅಂತ ಅರ್ಥ. ಆ ಸೂರ್ಯನ ಮಗನಾದ ಕರ್ಣನನ್ನು ಇಂದ್ರಸೂನನ, ಇಂದ್ರನ ಮಗನಾದ ಅರ್ಜುನ ಚಿನ್ನಂ ಅಂಜಲಿಕೇನ, ಅಂಜಲಿಕಾ ಎನ್ನುವ ಆ ಬಾಣದಿಂದ ತಲೆಯನ್ನು ಕತ್ತರಿಸಿದ ಅಂತ ಹೇಳ್ತಾರೆ. ಸೋತ್ಸೇಧಂ ಅಪತಚ್ಛಿರಃ, ಭೂಮಿಯಲ್ಲಿ ಬೀಳಿಸಿದ ಅಂತ. ಸೋತ್ಸೇಧೇನ ಅಂದರೆ ಕಾಯೇನ ಉನ್ನತ್ಯಾವ ಸಹಿತಂ ಶಿರಃ ಅಪತತ್. ಅವನ ಎತ್ತರವಾದ ಶರೀರವೂ ಕೂಡ ಕೆಳಗೆ ಬಿತ್ತು ಅಂತ ಹೇಳ್ತಾರೆ. ತಸ್ಮಿನ್ ಹತೇಧೀನ ಮುಖಸುಯೋಧನೋ ಯಯೋ ಸಮಾಹೃತ್ಯ ಬಲಂ ಸಶಲ್ಯಃ ಯುಧಿಷ್ಠಿರಃ ಕರ್ಣವಧಂ ನಿಶಮ್ಯ ತದಾ ಸಮಾಗತ್ಯ ದದರ್ಶ ತತ್ತನುಂ. ತಸ್ಮಿನ್ ಹತೆ, ಈ ರೀತಿಯಾಗಿ ಕರ್ಣ
ಆ ಯುದ್ಧದಲ್ಲಿ ಸಾಯ್ತಾನೆ, ಅರ್ಜುನ ಸಂಹಾರ ಮಾಡ್ತಾನೆ. ಇದನ್ನು ದುರ್ಯೋಧನ ನೋಡ್ತಾ ಇದ್ದಾನೆ. ದೀನಮುಖನಾಗಿ ಭಾರೀ ದುಃಖಿತನಾಗಿ ಶಲ್ಯವನನ್ನು ಕರ್ಕೊಂಡು, ಶಲ್ಯ ಅವನ ಸಾರಥಿಯಾಗಿದ್ದಲ್ವ, ಅವನನ್ನು ಕರ್ಕೊಂಡು ಶಿಬಿರಕ್ಕೆ ಎಲ್ಲರೂ ವಾಪಸ್ ಹೊರಟರು. ಕೌರವರ ಸೇನೆಯೆಲ್ಲ ಯುದ್ಧ ಸಾಕು ಅಂತ ಹೇಳಿ ಅವತ್ತಿನ ದಿವಸ ಹೊರಡುತ್ತಾರೆ. ಯುಧಿಷ್ಠಿರನಿಗೂ ಕೂಡ ಕರ್ಣನ ಸಂಹಾರ ಕಿವಿಗೆ ಬಿತ್ತು. ಭಾರೀ ಬೇಸರಪಟ್ಟಿದ್ದ ಕರ್ಣನಿಂದ. ಕರ್ಣವಧಂ ನಿಶಮ್ಯ, ಕರ್ಣ ಸತ್ತಿದ್ದಾನೆ ಅಂತ ಸುದ್ದಿಯನ್ನು ಕೇಳಿ ಶಿಬಿರದಿಂದ ಬಂದು ಅವನು ಸತ್ತು ಬಿದ್ದ ಶರೀರವನ್ನು ನೋಡ್ತಾನೆ. ನೋಡಿದ ಮೇಲೆ ಯುಧಿಷ್ಠಿರನಿಗೆ ಸಂತೋಷ. ಶಶಂಸ ಕೃಷ್ಣಂ ಚ ಧನಂಜಯಂಚ ಭೀಮಂ ಚ ಯೇನ್ಯೇಪಿ ಯುಧಿ ಪ್ರವೀರಾ ಗತ್ವಾ ಚ ತೇ ಶಿಬಿರಂ ಮೋದಮಾನಾಃ ಊಷು ಸ ಕೃಷ್ಣ ಸದನುವ್ರತ ಸದಾ. ಭಾರೀ ಸಂತೋಷ ಆಯಿತು. ಕರ್ಣ ಬಿದ್ದದ್ದನ್ನು ನೋಡಿ ಯುಧಿಷ್ಠಿರನಿಗೆ ಭಾರೀ ಸಂತೋಷ ಆಯಿತು. ಕೃಷ್ಣನನ್ನು, ಅರ್ಜುನನನ್ನು, ಭೀಮಸೇನ ದೇವರನ್ನು, ಇನ್ನು ಯಾರ್ಯಾರು ಬೇರೆಯವರು ಇದ್ದರು, ದೃಷ್ಟದ್ಯುಮ್ನ ಮುಂತ ಸಾತ್ಯಕಿ ಮುಂತಾದವರು, ಅವರೆಲ್ಲರನ್ನು ಕೂಡ ಹೊಗಳ್ತಾನಂತೆ. ಯಾರು? ಯುಧಿಷ್ಠಿರ. ತದನಂತರ ಶಿಬಿರಕ್ಕೆ ಎಲ್ಲರೂ ಕೂಡ ಸಂತೋಷದಿಂದ ಹೋಗಿ, ಕೃಷ್ಣನ ಅನುಚರರು ಅವರೆಲ್ಲರೂ. ಕೃಷ್ಣಂ ಅನುವ್ರತ, ಕೃಷ್ಣ ಹೇಳಿದಂಗೆ ಕೇಳುವವರು. ನೋಡಿ, ಜೀವನದಲ್ಲಿ ದೊಡ್ಡ ಪಾಠ ಇದು. ಕೃಷ್ಣ ಹೇಳಿದಂಗೆ ಕೇಳಬೇಕು, ನಾವು ಅಷ್ಟೇ. ಮಾಡಿದರೆ ಸಂತೋಷವಾಗಿ ಇದ್ದರು ಅಂತ ಹೇಳ್ತಾರೆ. ಇದು ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ಸಪ್ತವಿಂಶೋಧ್ಯಾಯ, 27ನೇ ಅಧ್ಯಾಯ ಪರಿಸಮಾಪ್ತಿಯಾಯಿತು. ಅದು ಶ್ರೀ ವ್ಯಾಸರಾಜ ಗುರುಸಾರ್ವಭೌಮರ ಆರಾಧನೆ ಸಂದರ್ಭದಲ್ಲಿ ಈ ಒಂದು 27ನೇ ಅಧ್ಯಾಯ, ಕರ್ಣನ ಸಂಹಾರ, ದುಷ್ಟಶಕ್ತಿಗಳ ಸಂಹಾರ, ನಮ್ಮೊಳಗೂ ಆಗಲಿ, ದುಷ್ಟರು ನಾಶವಾಗಲಿ, ಅಜ್ಞಾನ ನಾಶವಾಗಲಿ, ಒಳ್ಳೆ ವಿದ್ಯೆ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ, ಗುರುಗಳು ಅನುಗ್ರಹಿಸಲಿ ಅಂತ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.